ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. Have to make an effort. If this unit which is set up by NABARD के द्वारा जो यूनिट हुआ अगर वो ठीक से चलता है फिर प्राइवेट लोग भी आकर के इस बिजनेस में इधर उनका यूनिट लगवाने के लिए कुछ प्रोबेबिलिटी है. अगर ये यूनिट ठीक से नहीं चलता और इसका कोई पता नहीं कुछ कारणवश ये चला नहीं पा रहा तो प्राइवेट इन्वेस्टमेंट आने का भी प्रोबेबिलिटी नहीं रहेगा. इसीलिए मैं आप सबसे धन्यवाद कहते हूँ और बहुत सारे और यादगीर में काम होना है. मैं ज़रूर ध्यान दूंगी कि एस्पिरेशनल डिस्ट्रिक्ट के विषय में और जैसे हॉस्पिटल जैसे स्कूल उन सभी विषयों में भी ध्यान दिला करके यादगीर के लिए कुछ ना कुछ करते रहने के लिए मैं भगवान से प्रार्थना करती हूँ और मेरा मेहनत ज़रूर रहेगा. ये आश्वासन आपको दिलाने के लिए मैं खड़ी हूँ. It established separation of powers, financial accountability, and an independent controller and audit general under parliamentary oversight. The period also saw establishment of All India and Central Services, rules and codes of conduct that institutionalized probity and ethics in public life. The organization of CAG now has over 40,000 officers and staff from over 125 offices all over the country. CAG plays a vital role in auditing union and state governments, public sector enterprises and autonomous bodies, and in compiling state accounts. The CAG has also led the development of international standards and the best practices in public auditing. CAG has secured a formidable reputation in the area of international auditing too. It has been the lead auditor for several international organizations like the United Nations and its specialized agencies. Over the time, CAG audits have strengthened legislative oversight and informed public debate, vital to the vibrant democracy. Any democracy can serve the people in the best way if the public funds are properly utilized and the utilization is properly checked. It is in this context that the book assumes its significance. The authors have uncovered the stories behind the audits that formal reports rarely convey.
ಟೈಪ್ ಡಾಕ್ಯುಮೆಂಟ್ ಕ್ಯಾಟಗರಿದು ಡಾಕ್ಯುಮೆಂಟ್ ಇದೆ. ಈಗ ಯಾವುದೋ ಒಂದು ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ ನಮಗೆ ಸಬ್ಮಿಟ್ ಮಾಡಿದರೆ ಅವರು ಹೇಳಬೇಕು. ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಐಡೆಂಟಿಟಿ ಕಾರ್ಡ್, ಪೆನ್ಷನ್ ಪೇಮೆಂಟ್ ಆರ್ಡರ್ ಗೌರ್ಮೆಂಟಿಂದ ಏನು ಇಶ್ಯೂ ಆಗುತ್ತೆ, ಅಥವಾ ಲೋಕಲ್ ಗ್ರಾಮ ಪಂಚಾಯಿತಿ ಅಥವಾ ಮುನ್ಸಿಪಾಲಿಟಿಯಿಂದ ಯಾವುದೋ ಒಂದು ಐಡೆಂಟಿಟಿ ಕಾರ್ಡ್ ಇರಲಿ ಅಥವಾ ಬ್ಯಾಂಕ್ ಪಾಸ್ಬುಕ್ ಇರಲಿ, ಇದನ್ನು ಸಬ್ಮಿಟ್ ಮಾಡ್ಬೋದು. ಬಟ್ ಇದು ಲೋಕಲ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಏನಿದೆ 1 ಜುಲೈ 1987, 1ನೇ ಜುಲೈ 1987ಕ್ಕಿಂತ ಮುಂಚೆ ಇಶ್ಯೂ ಆಗಿರಬೇಕು. ಆಮೇಲೆ ಯಾವುದೋ ಒಂದು ಹೊಸದು ಅಥವಾ ಹಳೆದು ಡಾಕ್ಯುಮೆಂಟ್, ಬರ್ತ್ ಸರ್ಟಿಫಿಕೇಟ್ ಆಗಲಿ, ಪಾಸ್ಪೋರ್ಟ್ ಆಗಲಿ, 10th ಕ್ಲಾಸ್ ಆಗಲಿ, ಅಥವಾ ಬೋರ್ಡ್ ಅಥವಾ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಆಗಲಿ, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್, ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್, OBC SC ST ಯಾವುದೋ ಒಂದು ಕಾಸ್ಟ್ ಸರ್ಟಿಫಿಕೇಟ್, ಫ್ಯಾಮಿಲಿ ರಿಜಿಸ್ಟ್ರಿ ಏನು ಮೇಂಟೈನ್ ಮಾಡ್ತಾರೆ, ಅಥವಾ ಲ್ಯಾಂಡ್ ಮತ್ತು ಪಟ್ಟ ನಾವು ಏನು ಕೊಡ್ತೀವಿ ಹಕ್ಕುಪತ್ರ, ಆ ಥರದ್ದು ಡಾಕ್ಯುಮೆಂಟ್ ಇದ್ರೇನು ಈ ಡಾಕ್ಯುಮೆಂಟ್ ನಮಗೆ ನಡೆಯುತ್ತೆ. ಈ 11 ಡಾಕ್ಯುಮೆಂಟ್ ಜನರು ಸಬ್ಮಿಟ್ ಮಾಡಬೇಕು. ಯಾರ್ಯಾರು ಯಾವುದು ಸಬ್ಮಿಟ್ ಮಾಡಬೇಕು ಅಂತ ಅದನ್ನು ಕ್ಲಿಯರಾಗಿ ಈಗ ಹೇಳ್ಬಿಡ್ತೀನಿ. 1 ಜುಲೈ 1987, 1ನೇ ಜುಲೈ 1987ಕ್ಕಿಂತ ಪೂರ್ವವಾಗಿ ಹುಟ್ಟಿದರೆ ಅವರು ಸ್ವಂತ ಡಾಕ್ಯುಮೆಂಟ್, ಸೆಲ್ಫ್ ಡಾಕ್ಯುಮೆಂಟ್ ಮಾತ್ರ ನಮಗೆ ಸಬ್ಮಿಟ್ ಮಾಡಬೇಕು 11ರಲ್ಲಿ ಯಾವುದೋ ಒಂದು. ಈಗ 1 ಜುಲೈ 1987ಇಂದ 2 ಡಿಸೆಂಬರ್ 2004, 1ನೇ ಜುಲೈ 1987ಕ್ಕಿಂತ 2ನೇ ಡಿಸೆಂಬರ್ 2004, ಈ ಮಧ್ಯದಲ್ಲಿ ಯಾರೊಬ್ಬ ಹುಟ್ಟಿದರೆ 2 ಡಾಕ್ಯುಮೆಂಟ್ಸ್, ಅಂದರೆ 2 ಜನದು, ಒಂದು ಸೆಲ್ಫ್ ಮತ್ತು ತಂದೆ ಅಥವಾ ತಾಯಿ, ಅಥವಾ ಇದೆ ತಂದೆ ಅಥವಾ ತಾಯಿ ಯಾರೊಬ್ಬರದು, 2 ಜನದು ಈಗ ಸೆಲ್ಫ್ ಮತ್ತು ತಂದೆ ಅಥವಾ ತಾಯಿದು 2 ಡಾಕ್ಯುಮೆಂಟ್ಸ್ ನಮಗೆ ಸಬ್ಮಿಟ್ ಮಾಡಿದರೆ ಸಾಕ್ಬೋದು. 2 ಡಿಸೆಂಬರ್ 2004 ನಂತರ 2ನೇ ಡಿಸೆಂಬರ್ 2004 ನಂತರ ಯಾರೊಬ್ಬ ಹುಟ್ಟಿದರೆ ಅವರದ್ದು ಡಾಕ್ಯುಮೆಂಟ್ ಸೆಲ್ಫ್ ಮತ್ತು ತಂದೆ ಮತ್ತು ತಾಯಿ 3 ಜನದ್ದು ಡಾಕ್ಯುಮೆಂಟ್ ನಮಗೆ ಈ 11ರಲ್ಲಿ ಯಾವುದೋ ಒಂದು ಸಬ್ಮಿಟ್ ಮಾಡಬೇಕಾಗುತ್ತೆ. ಈಗ ಈ ಡಾಕ್ಯುಮೆಂಟ್ ನಾವು ಬರೀ ನೋಟಿಸ್ ದವರಿಗೂ ಹೇಳ್ತಾ ಇದ್ದೀವಿ, ಯಾರ್ಯಾರಿಗೂ ನೋಟಿಸ್ ಸಿಗುತ್ತೆ ಅವೆಲ್ಲ ಜನ ನಮಗೆ ಈ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.